ಶಾರದಾ ಶಂಕರ ಭಕ್ತ ಮಂಡಳಿಯಿಂದ ಕೊಪ್ಪಳಕ್ಕೆ ಪ್ರಯಾಣ. ಗಂಗಾವತಿ ನಗರ ಶಂಕರ ಮಠದ ಶ್ರೀ ಶಾರದಾ ಶಂಕರ ಭಕ್ತ ಮಂಡಳಿಯ ಸದಸ್ಯರು ಶುಕ್ರವಾರ ಸಂಜೆ 4 ಗಂಟೆಗೆ ಕೊಪ್ಪಳಕ್ಕೆ ಪ್ರಯಾಣ ಬೆಳೆಸಿದರು. ಶೃಂಗೇರಿಯ ಜಗದ್ಗುರು ಶ್ರೀ ವಿಧುಶೇಖರ ಮಹಾಸ್ವಾಮಿಗಳ ವಿಜಯ ಯಾತ್ರೆ ಹಿನ್ನೆಲೆಯಲ್ಲಿ ಪ್ರಯಾಣ ಬೆಳೆಸುವುದಾಗಿ ಸಂಚಾಲಕಿ ಗಾಯತ್ರಿ ಅಳವಂಡಿಕರ್ ಹಾಗೂ ರಮಾ ವೇಣುಗೋಪಾಲ್ ಹೇಳಿದರು. ಶಾರದಾಂಬೆಗೆ ನಮಿಸುತ್ತಾ ಇಂದು ನಾವು ಎಲ್ಲ ಶಾರದಾ ಭಕ್ತ ಭಜನಾ ಮಂಡಳಿಯವರು ಕೊಪ್ಪಳಕ್ಕೆ ಹೊರಟಿದ್ವಿ. ಇದಕ್ಕೆ ಕಾರಣ ಅಂದರೆ ನಮ್ಮ ವಿಧುಶೇಖರ ಸ್ವಾಮಿಗಳು ವಿಜಯ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ಈಗ ಬನಶಂಕರಿಯನ್ನು ತಲುಪಿ ಅಲ್ಲಿ ದರ್ಶನವನ್ನು ಮಾಡಿಕೊಂಡು ಕೊಪ್ಪಳಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ಭೂಮಿ ಪೂಜೆ ಇದೆ. ಅಂದರೆ ಈ ಮಠದ ಸ್ಥಾಪನೆ, ಶಾರದಾ ಮಠದ ಸ್ಥಾಪನೆ ಇರುವ ಕಾರಣ ಭೂಮಿ ಪೂಜೆಯನ್ನು ನಾಳೆ ಕೈಗೊಳ್ಳಲಾಗ್ತಾ ಇದೆ. ಅಲ್ಲಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದ್ರಿಂದ ನಮ್ಮ ಶಾರದಾ ಭಜನಾ ಮಂಡಳಿಯವರಿಗೆ ಆಹ್ವಾನ ನೀಡಿದ್ದಾರೆ. ಆ ಆಹ್ವಾನದ ಪ್ರಯುಕ್ತ ನಾವು ಇವತ್ತು ಅಲ್ಲಿ ಹೋಗಿ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ಎಲ್ಲರೂ ಭಜನೆಯ ಮೂಲಕ ಅವ್ರನ್ನ ಆಹ್ವಾನ ಮಾಡಿಕೊಂಡು ಮತ್ತೆ ಮರಳಿ ಗಂಗಾವತಿಗೆ ಬಂದು ಮತ್ತೆ ನಾಳೆ ಹೋಗೋರು ಅಲ್ಲಿ ಮತ್ತೆ ಅವರ ದರ್ಶನಕ್ಕಾಗಿ ಹೋಗಿ ಅವರ ದರ್ಶನದ ಭಾಗ್ಯವನ್ನು ಪಡೆದುಕೊಂಡು ನಾವು ಬರ್ತಾ ಇದ್ದೀವಿ. ನಾವು ಗಂಗಾವತಿಯಿಂದ ಕೊಪ್ಪಳಕ್ಕೆ ಇವಾಗ 5 ಗಂಟೆಗೆ ಬಿಡ್ತಾ ಇದ್ದೀವಿ. ಅಲ್ಲೇ ನಮ್ಮ ವಿಧುಶೇಖರ ಸ್ವಾಮೀಜಿಯವರು ಬರ್ತಾರೆ. ನಾಳೆ ಭೂಮಿ ಪೂಜೆ ಇರೋದ್ರಿಂದ ಎಲ್ಲ ಭಜನಾ ಮಂಡಳಿಯವರಿಗೂ ಬರ್ಲಿಕ್ಕೆ ತಿಳಿಸಿದ್ದರಿಂದ ನಾವು ಗಂಗಾವತಿಯಿಂದ ನಮ್ಮ ಶಾರದಾ ಶಂಕರ ಭಕ್ತ ಮಂಡಳಿಯವರು ಎಲ್ಲರೂ ಸೇರ್ಕೊಂಡು ಇವಾಗ 5 ಗಂಟೆಗೆ ಹೊರಡ್ತೀವಿ. ಈಗ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ನೈಟ್ ವಾಪಸ್ ಕೊಪ್ಪಳದಿಂದ ಇಲ್ಲಿ ಬರ್ತೀವಿ. ಭೂಮಿ ಪೂಜಾ ನಾಳೆ ಇರೋದ್ರಿಂದ ಇವತ್ತು ಸಾಯಂಕಾಲ ಮೆರವಣಿಗೆ ಇದೆ ಮತ್ತು ಶೋಭಾಯಾತ್ರೆ ಇದೆ. ಅದೆಲ್ಲ ಮುಗಿಸ್ಕೊಂಡು ಬಂದು ನಾವು ಮತ್ತೆ ಬೆಳಗ್ಗೆ ಅಲ್ಲಿಗೆ ಹೋಗ್ತೀವಿ. ಈ ಕಾರ್ಯಕ್ರಮ ಎಲ್ಲ ರೀತಿಯಿಂದ ಸಕ್ಸಸ್ ಆಗಲಿ ಅಂಥೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ.